ನಮಸ್ಕಾರ ಸ್ನೇಹಿತರೆ, ನಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೆ ಸ್ವಾಗತ. ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ 24x7 ಲೈವ್ ನಲ್ಲಿ ಏನೆಲ್ಲ ಡಿಸ್ಕಷನ್ಸ್ ಆಗ್ತಾ ಇತ್ತು ಅಂತ ನೋಡೋದಾದ್ರೆ, ಆಕ್ಚುಲಿ ನಾಮಿನೇಷನ್ ಪ್ರೋಸೆಸ್ ಏನಿತ್ತು, ಆ ನಾಮಿನೇಷನ್ ಪ್ರೋಸೆಸ್ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತ ಕಾನ್ವರ್ಸೇಷನ್ಸ್ ಒಂದ್ 2-3 ನಡೀತಾ. ಅದ್ರಲ್ಲಿ ಏನಪ್ಪಾ ಅಂದ್ರೆ, ರಜತ್ ಮತ್ತೆ ಗಿಲ್ಲಿಯವರ ಕಂಪ್ಯಾರಿಸನ್ ಅಲ್ಲಿ ಯಾರು ಬೆಸ್ಟ್ ಅನಿಸ್ತಾರೆ ಅಂತ ಸೂರಜ್ ಅವರು ಧನುಷ್ ಮತ್ತೆ ಕಾವ್ಯ ಹತ್ರ ಹೇಳಿದ್ದಾಗಿರ್ಬೋದು. ಗಿಲ್ಲಿ ವಿರುದ್ಧವಾಗಿ ಕಾವ್ಯ ಅವರೇ ತಿರುಗಿ ಬಿದ್ದಿದ್ದಾರೆ. ಗಿಲ್ಲಿ ವಿರುದ್ಧವಾಗಿ ಮುಂದಿನ ಎಪಿಸೋಡ್ ಗಳಿಂದ ಕಾವ್ಯ ಅವರು ಕಾಣಿಸ್ಕೊಳ್ತಾರೆ ಅಂತ ಕನ್ಫರ್ಮೇಶನ್ ಬಂದಿದ್ದಾಗಿರ್ಬೋದು. ಅಂಡ್ ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ಸಿ ಅಧಿಕಾರ ಪಡೆದುಕೊಂಡಿರುವಂತಹ ಚೈತ್ರ ಅವರು ಅವರ ನಿಜವಾದ ವ್ಯಕ್ತಿತ್ವವನ್ನು ಹೊರಗಡೆ ಆಗ್ತಾ ಇರೋದು. ಸೊ ಎಲ್ಲೆಲ್ಲ ಏನೆಲ್ಲ ಮಾತುಕತೆಗಳಾಯ್ತು, ಚರ್ಚೆಗಳಾಯ್ತು ಅಂತ ಮಾತಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನನ್ ಕಡೆಯಿಂದ ನಿಮ್ಗೆ ಕಂಟಿನ್ಯೂಸ್ ಆಗಿ 24x7 ಲೈವ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಸೊ ಮಿಸ್ ಮಾಡದೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೈಪ್ ಮಾಡಿ ಅಂತ ಹೇಳ್ತಾ ಇದೀನಿ. ಮೊದಲಿಗೆ ಇಲ್ಲಿ ಏನು ಸೋಫಾ ಏರಿಯಾ ಅಂತ ಏನಿದೆ ಹಾಲ್ ನಲ್ಲಿ, ಅಲ್ಲಿ ಕುಳಿತುಕೊಂಡಿದ್ದಂತಹ ಕಾವ್ಯ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಸ್ಪಂದನ ಅವರಾಗಿರ್ಬೋದು, ಮಾತುಕತೆ ಮಾಡ್ತಾ ಇದ್ರು. ಸೊ ಒಂದು ಸಂದರ್ಭದಲ್ಲಿ ಸೂರಜ್ ಅವರು ಇಲ್ಲಿ ರಜತ್ ಅವ್ರ ಒಂದು ಕಂಪ್ಯಾರಿಸನ್ ತಗೊಂಡ್ರು. ಬಿಗ್ ಬಾಸ್ ಮನೇಲಿ ರಜತ್ಗೆ ಕಂಪೇರ್ ಮಾಡಿದ್ರೆ ಗಿಲ್ಲಿ ಎಷ್ಟೋ ಬೆಟರ್. ಗಿಲ್ಲಿ ಅವನ ಮೇಲೆ ಅವ್ನು ಕಾಮಿಡಿ ಮಾಡ್ಕೊಳ್ಳೋದಿಲ್ಲ, ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಕಾಲಿಡಿದು ಕಾಮಿಡಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅಂಡ್ ಮನಸ್ಸಲ್ಲಿ ಸಹ ಏನು ಇಟ್ಕೊಳ್ಳೋದಿಲ್ಲ, ಆಚೆಗೆ ಹೊರಗಡೆ ಆಗ್ಬಿಡ್ತಾನೆ. ಬಟ್ ರಜತ್ ಆ ತರ ಇಲ್ಲ. ರಜತ್ ನಾಟಕದ ಮನುಷ್ಯ, ಬೇಕು ಅಂತ ಅವನ ಮೇಲೆ ಅವನೇ ಕಾಮಿಡಿ ಮಾಡ್ಕೊಂಡು ಎದುರಾಳಿ ಕಂಟೆಸ್ಟೆಂಟ್ ಯಾವ ತರ ಇದೆ ಅಂತ ಚೆಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅಂಡ್ ವ್ಯಕ್ತಿತ್ವ ಸಹ ಓಪನ್ ಆಗಿಲ್ಲ, ತುಂಬಾ ಅಂದ್ರೆ ತುಂಬಾ ಕುತಂತ್ರ ಮಾಡೋ ತರ ಇದೆ ವ್ಯಕ್ತಿತ್ವ ಅನ್ನೋ ತರ ಇಲ್ಲಿ ಸೂರಜ್ ಅವರು ಕಾವ್ಯ ಮತ್ತೆ ಧನುಷ್ ಅವರಿಗೆ ರಜತ್ ಅವರ ಒಂದು ಬಿಹೇವಿಯರ್ ಬಗ್ಗೆ, ರಜತ್ ಅವರ ಒಂದು ಏನು ಮನೆಯಲ್ಲಿರುವಂತ ನಡವಳಿಕೆ ಬಗ್ಗೆ ಮಾತಾಡ್ತಾ ಇದ್ರು. ಸೊ ನಾಮಿನೇಷನ್ ಕುರಿತಾಗಿ ಒಂದು ಪ್ರೋಮೋ ಸಹ ರಿಲೀಸ್ ಆಗಿದೆ. ಪ್ರೋಮೋದಲ್ಲಿ ಕಾವ್ಯ ಅವರು ರಜತ್ ಅವರಿಗೆ ಕಾಮಿಡಿ ವಿಚಾರವಾಗಿ ಒಂದು ರೀಸನ್ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಒಂದ್ ಕಡೆಗೆ ಸೂರಜ್ ಅವರು ಮತ್ತೆ ಕಾವ್ಯ ಅವ್ರ ಮಧ್ಯೆ ನಡೆದಂತ ಡಿಸ್ಕಷನ್ ಆಗಿರ್ಬೋದು, ಇಲ್ಲ ಸೂರಜ್ ಅವರು ಹೇಳಿದಂತ ಒಂದು ಏನ್ ಅಭಿಪ್ರಾಯ ಇದೆ ಅದು ಸಹ ಎಲ್ಲೋ ಒಂದ್ ಕಡೆ ಕಾರಣ ಆಗಿರ್ಬೋದು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ನಡೆದಂತ ಕಾನ್ವರ್ಸೇಷನ್ ಏನಪ್ಪಾ ಅಂದ್ರೆ, ಬೆಡ್ರೂಮ್ ನಲ್ಲಿ ಬಿಗ್ ಬಾಸ್ ಆಕ್ಚುಲಿ ವಿಲನ್ ಒಂದು ಅಧಿಕಾರ ನೀಡಿದ್ದಾರೆ ಮನೆಯಿಂದ ಕಂಟೆಸ್ಟೆಂಟ್ ಎಲ್ಲರಿಗೂ ಸಹ. ಅದೇನಪ್ಪ ಅಂದ್ರೆ, ನಾಮಿನೇಷನ್ ಕುರಿತಾಗಿ ಓಪನ್ ಆಗಿ ಚರ್ಚೆ ಮಾಡ್ಕೊಳ್ಳಿ ನೀವು ಅಂತ ಒಂದು ಅಧಿಕಾರ ನೀಡಿದಾರಲ್ವಾ. ಸೊ ಅದರ ಕುರಿತಾಗಿ ಇಲ್ಲಿ ಚೈತ್ರ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಅಶ್ವಿನಿ ಅವ್ರ ಹತ್ರ ಹೋಗಿ ಮಾತಾಡಿದಾಗಿರೋದು ಪ್ರತಿಯೊಂದು ನಮ್ಗೆ ಎಪಿಸೋಡ್ ಅಲ್ಲೇ ತೋರಿಸಿದ್ರು. ಬಟ್ ಆ ಒಂದು ನಾಮಿನೇಷನ್ ಪ್ರೋಸೆಸ್ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಬೆಡ್ರೂಮ್ ಅಲ್ಲಿ ಹೋಗ್ಬಿಟ್ಟು ರಜತ್ ಅವ್ರು ಕೇಳ್ತಾರೆ ಅಶ್ವಿನಿ ಗೌಡ ಅವ್ರು ಯಾರ ನಾಮಿನೇಷನ್ ಹೆಸರನ್ನ ತಗೊಂಡಿದ್ದಾರೆ ಅಂತ. ಸೊ ಇಲ್ಲಿ ಚೈತ್ರ ಅವರು ರಜತ್ ಅವ್ರಿಗೆ ಹೇಳ್ತಾರೆ, ಅಶ್ವಿನಿ ಅವರು ನಿಮ್ಮ ಹೆಸರನ್ನ ತಗೊಂಡಿದ್ದಾರೆ, ರೀಸನ್ ಸಹ ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ನಿಮ್ಮ ನಡವಳಿಕೆ ಆಗಿರ್ಬೋದು ಸರಿಯಾದಂತ ರೀತಿಯಲ್ಲಿ ಇಲ್ಲ ಅಂದ್ಬಿಟ್ಟು ಹೇಳ್ತಾ ಇದಾರೆ ಅಂದ್ಬಿಟ್ಟು ಇಲ್ಲಿ ರಜತ್ ಹತ್ರ ಹೋಗ್ಬಿಟ್ಟು ಚೈತ್ರ ಅವ್ರು ಹೇಳ್ತಾ ಇದಾರೆ, ಹೌದು ಬಿಗ್ ಬಾಸ್ ಪರ್ಮಿಷನ್ ಕೊಟ್ಟಿದ್ದಾರೆ, ನೀವು ನಾಮಿನೇಷನ್ ವಿಚಾರವಾಗಿ ಮಾತಾಡಬಹುದು, ಚರ್ಚೆ ಮಾಡಬಹುದು ಅಂತ. ಬಟ್ ನೀವು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿರೋದ್ರಿಂದ ಚರ್ಚೆ ಮಾಡಿದ್ರು ಸಹ ಇಂತ ಹೆಸರು ತಗೊಂಡಿದ್ರೆ, ಯಾರ್ಯಾರದ ಹೆಸರು ತಗೊಂಡಿದ್ರೆ ಅಂತ ನೀವು ಹೋಗಿ ಬೇರೆ ಕಂಟೆಸ್ಟೆಂಟ್ ಗಳ ಹತ್ರ ಅವರ ನಾಮಿನೇಷನ್ ವಿಚಾರವಾಗಿ ಚರ್ಚೆ ಮಾಡೋದು ಅಷ್ಟರ ಮಟ್ಟಿಗೆ ಸಮಂಜಸವಲ್ಲವೇನೋ ಅನ್ನೋದು ಆ ಒಂದು ಅಭಿಪ್ರಾಯ ಅಷ್ಟೇ ನಂದು. ಯಾಕೆ ಅಂದ್ರೆ, ಈಗ ಅಶ್ವಿನಿ ಗೌಡ ಅವರ ಒಂದು ನಾಮಿನೇಷನ್ ಪ್ರೋಸೆಸ್ ನ ಚೈತ್ರ ಅವ್ರ ಹತ್ರ ಹೇಳ್ತಾ ಇದ್ರೆ, ಚೈತ್ರ ಅವರ ನಾಮಿನೇಷನ್ ಪ್ರೋಸೆಸ್ ಅಶ್ವಿನಿ ಅವ್ರ ಹತ್ರ ಹೇಳ್ತಾರೆ. ಅದು ಬಿಗ್ ಬಾಸ್ ಅವರೇ ಒಂದು ವಿಲನ್ ನೀಡಿರುವಂತ ಒಂದು ಅಧಿಕಾರ ಅಂತ ಹೇಳ್ಬೋದು. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರು ರಜತ್ ನಿನ್ ಹೆಸರು ತಗೊಳ್ತಾ ಇದಾರೆ, ನಿನ್ನ ಮೇಲೆ ಇದೇ ಒಂದು ಅಭಿಪ್ರಾಯ ತಿಳಿಸ್ಕೊಡ್ತಾ ಇರಂತ ರಜತ್ ಹತ್ರ ಹೋಗಿ ಹೇಳೋದಾಗಿರ್ಬೋದು. ಅಂಡ್ ರಜತ್ ಅವರು ಅಲ್ಲಿಂದಾನೆ ಪ್ರಿಪರೇಷನ್ ಪ್ರಾರಂಭ ಮಾಡ್ತಾರೆ, ಏನು ವಾಕ್ ಮಾಡ್ಕೊಂಡು ಥಿಂಕ್ ಮಾಡ್ತಾ ಇದೀನಿ, ಡೈಲಾಗ್ಗಳಾಗಿರ್ಬೋದು, ಮಾತುಗಳಾಗಿರ್ಬೋದು ಸರಿಯಾದಂತ ರೀತಿಯಲ್ಲಿ ಬಿಡ್ಬೇಕು ಪಂಚಸ್ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಗಿಲ್ಲಿ ಅವ್ರು ಆಕ್ಚುಲಿ ಕೇಳ್ತಾರೆ ರಜತ್ ಅವ್ರು ಓಡಾಡ್ಬೇಕಾರೆ, ಯಾಕಣ ಅಷ್ಟೊಂದು ಟೆನ್ಷನ್ ತಗೋತಾ ಇದೀನಿ, ಅಷ್ಟೊಂದೆಲ್ಲ ಯಾಕಣ ಯೋಚನೆ ಮಾಡ್ತಾ ಇದೀನಿ ಅಂದ್ರೆ, ರಜತ್ ಅವ್ರ ಬಾಯಿಂದ ಬರೋದೇನಪ್ಪಾ ಅಂದ್ರೆ, ನಾಮಿನೇಷನ್ ಸರಿಯಾದಂತ ಡೈಲಾಗ್ಸ್, ಸರಿಯಾದಂತ ಮಾತುಗಳು ಮಾತಾಡ್ಬೇಕಲ್ಲ, ಸೊ ಮೈಂಡ್ ಅಲ್ಲೇ ಪ್ರಿಪೇರ್ ಆಗ್ತಾ ಇದೀನಿ ಅಂದ್ಬಿಟ್ಟು ರಜತ್ ಅವರು ಹೇಳ್ತಾರೆ. ಸೊ ಇವತ್ತಿನ ನಾಮಿನೇಷನ್ ಪ್ರೋಸೆಸ್ ನಲ್ಲಿ ರಜತ್ ಅವರು ಅಶ್ವಿನಿ ಅವ್ರಿಗೆ ಏನಾರ ನಾಮಿನೇಷನ್ ಮಾಡಿದ್ರೆ, ಅಶ್ವಿನಿ ಗೌಡ ಅವ್ರ ಮೇಲೆ ಪಂಚ ಸಾಕೋದಕ್ಕಾಗಿರ್ಬೋದು, ಮಾತುಗಳನ್ನ ಮಾತಾಡೋದಕ್ಕೆ ಈಗ್ಲಿಂದ ಪ್ರಿಪೇರ್ ಆಗ್ತಾ ಇದಾರೆ. ಇಲ್ಲ ಅಶ್ವಿನಿ ಅವ್ರ ಏನನ್ನ ನಾಮಿನೇಷನ್ ಮಾಡಿದಾಗ ಯಾವ ತರ ರಿಪ್ಲೈ ಕೊಡ್ಬೇಕು ಅಂತ ಪ್ರಿಪೇರ್ ಆಗ್ತಾ ಇದೀನಿ ಅಂದ್ಬಿಟ್ಟು ಇಲ್ಲಿ ರಜತ್ ಅವ್ರು ಹೇಳ್ತಾ ಇದ್ರು. ಅಂಡ್ ಇಲ್ಲಿ ಗಿಲ್ಲಿ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಅರ್ಧಕ್ಕಿಂತ ಹೆಚ್ಚು ಜನಗಳು ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಹೆಸರು ಹೇಳಿರೋದ್ರಿಂದ ಗಿಲ್ಲಿ ಅವರು ಎಲ್ಲರೂ ಸಹ ನನ್ನ ಹೆಸರು ತಗೊಂಡ್ಬಿಟ್ಟಿದ್ದಾರೆ ಕಳ್ಳಪುಟ್ಟಿ ಅಂದ್ಬಿಟ್ಟು ಸ್ಪಂದನ ಹತ್ರ ಹೋಗಿ ಮಾತಾಡ್ತಾ ಇದ್ರು. ಆಕ್ಚುಲಿ ಸ್ಪಂದನ ಅವರೇ ಗಿಲ್ಲಿ ಹೆಸರನ್ನ ಇಲ್ಲಿ ಚೈತ್ರ ಅವ್ರ ಹತ್ರ ಹೇಳಿದ್ರು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಚೈತ್ರ ಅವರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ರಕ್ಷಿತಾನ ನಾನು ನಾಮಿನೇಟ್ ಮಾಡ್ತೀನಿ ಅಂದ್ಬಿಟ್ಟು ರಕ್ಷಿತಾ ಶೆಟ್ಟಿ ಹತ್ರನೇ ಹೋಗಿ ಹೇಳ್ತಾ ಇದ್ರು. ಆ ಒಂದು ವಿಚಾರವಾಗಿ ರಕ್ಷಿತಾ ಶೆಟ್ಟಿ ಅವರು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಅದೇನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆಯ ವಿಲನ್ ಏನಿದ್ದಾರೆ, ಅಧಿಕಾರ ನೀಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಮೂಲ ನಿಯಮಗಳನ್ನ ಮೀರಿ ಅಂತ. ಸೊ ಅದ್ ವಿಚಾರದಲ್ಲಿ ಸೂರಜ್ ಅವರು ಮೈಕ್ ನ ಮರ್ತಿದ್ರು. ಸೊ ಅದ್ ವಿಚಾರದಲ್ಲಿ ನಾನು ಮೈಕ್ ನ ತಗೊಂಡು ಸೂರಜ್ ಪಕ್ಕದಲ್ಲಿ ಇಟ್ಟು ಬಂದೆ, ಸೂರಜ್ಗೆ ಕೊಡ್ಲಿಲ್ಲ. ಆ ಒಂದು ಸನ್ನಿವೇಶನ ಇವರು ಯಾರು ಚೈತ್ರ ಅವ್ರು ನೋಡಿದ್ರು. ಬಿಗ್ ಬಾಸ್ ಮನೆಯ ಮೂಲ ನಿಯಮ ಇದು, ಇದನ್ನ ನೀನ್ ಕಾಮಿಡಿ ವೇಲ್ ತಗೊಳ್ತಾ ಇದೆಯಾ, ಫನ್ ಮಾಡ್ತಾ ಇದೆಯಾ, ಮೈಕ್ ಮರ್ತಿದಾರೆ ಅಂದಿದ ತಕ್ಷಣ ಸೂರಜ್ ಅವ್ರಿಗೆ ನೀನ್ ತಗೊಂಡೋಗಿ ಮೈಕ್ ಅವ್ರಿಗೆ ಕೊಡ್ಬೇಕಾದ್ರೆ ಅವ್ರ ಪಕ್ಕದಲ್ಲಿ ಇಟ್ ಬರೋದೇಕೆ ಅಂದ್ಬಿಟ್ಟು ಆ ಒಂದು ರೀಸನ್ ನಾಮಿನೇಷನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಚೈತ್ರ ಅವ್ರು ಅಂದ್ಬಿಟ್ಟು ರಕ್ಷಿತಾ ಶೆಟ್ಟಿ ಅವರು ರಾಶಿಕಾ ಮತ್ತೆ ರಘು ಅವ್ರ ಹತ್ರ ಅವರ ಒಂದು ಡಿಸಪಾಯಿಂಟ್ಮೆಂಟ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಅಂಡ್ ಮನೆಯಲ್ಲಿದ್ದಂತ ಕಂಟೆಸ್ಟೆಂಟ್ ಗಳು ಸಹ ಸಿಕ್ಕಾಪಟ್ಟೆ ಎಲ್ಲೋ ಒಂದ್ ಕಡೆ ಪ್ರತಿಯೊಂದು ಟಾಸ್ಕ್ ಇಲ್ಲಂದ್ರೆ ಪ್ರತಿಯೊಂದು ಸನ್ನಿವೇಶ ಬಂದಾಗ ನಾವೆಲ್ಲರೂ ಸಹ ಸ್ವಾರ್ಥಿಗಳಾಗ್ಬೇಕು ಅನ್ನೋ ಡಿಸ್ಕಷನ್ ಮಾಡ್ತಾ ಇದ್ರು. ಯಾಕೆ ಅಂದ್ರೆ
ಚೈತ್ರ ಅವರಾಗಿರ್ಬೋದು ಮತ್ತೆ ರಾಶಿಕ್ ಅವರಾಗಿರ್ಬೋದು ಏನ್ ಈಗಾಗಲೇ ಒಂದು ಪ್ರೋಸೆಸ್ ನ ತಗೊಂಡಿದ್ದಾರೆ ಒಂದು ಸ್ವಾರ್ಥದ ವಿಚಾರವಾಗಿ. ಅದರ ಡಿಸ್ಕಷನ್ ಈಗಾಗಲೇ ಬಿಗ್ ಬಾಸ್ ಲೈವ್ ನಲ್ಲಿ ಸಹ ನಡೀತಾ ಇತ್ತು. ಏನಾದ್ರೂ ಒಂದು ಅಧಿಕಾರ ಬಂದಾಗ ಇಲ್ಲಿ ಏನಾದ್ರೂ ಒಂದು ಪ್ರೋಸೆಸ್ ಬಂದಾಗ ಇಂಡಿವಿಜುವಲ್ ಆಗಿ ಆಡ್ಬೇಕಾಗುತ್ತೆ ಅನ್ನೋ ತರ ಮಾತುಕತೆಗಳು ಚರ್ಚೆಗಳು ಸಹ ನಡೀತಾ ಇತ್ತು. ಸೊ ಅಂಡ್ ನಿನ್ನೆ ನಡೆದಂತ ನಾಮಿನೇಷನ್ ನ ಪ್ರೋಸೆಸ್ ನಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಕೆಲವೊಂದು ಡಿಸ್ಕಷನ್ಸ್ ಆಗಿರ್ಬೋದು, ಕೆಲವೊಂದು ಅಭಿಪ್ರಾಯಗಳಾಗಿರ್ಬೋದು ಒಬ್ಬರ ಮೇಲೆ ರಬ್ ಆಗಿದೆ ಅಂತ ಹೇಳ್ಬೋದು. ಇಷ್ಟೋ ದಿನಗಳ ಕಾಲ ನಾಮಿನೇಷನ್ ಪ್ರೋಸೆಸ್ ನ ಬಗ್ಗೆ ಬಿಗ್ ಬಾಸ್ ಮನೇಲಿ ಚರ್ಚೆ ಮಾಡೋಗೆ ಇರ್ಲಿಲ್ಲ. ಬಟ್ ಇಲ್ಲಿ ಚರ್ಚೆ ಮಾಡುವಂತ ಅವಕಾಶ ಬಂದಿದ್ರಿಂದ ಎಲ್ಲೋ ಒಂದ್ ಕಡೆ ಚರ್ಚೆ ಮಾಡ್ಬೇಕಾದ್ರೆ ಒಬ್ಬರ ಅಭಿಪ್ರಾಯ ಇನ್ನೊಬ್ಬರ ಮೇಲೆ ಹೌದಲ್ವಾ, ಇದು ನಿಜ ಅಲ್ವಾ, ಇದು ಸ್ಟ್ರಾಂಗ್ ಆಗಿರುತ್ತ ರೀಸನ್ ಅಲ್ವಾ ಅಂತ ಒಬ್ಬರ ಅಭಿಪ್ರಾಯ ಮೇಲೆ ಒಬ್ಬರ ಮೇಲೆ ಬಿತ್ತಿದೆ ನಿನ್ನೆ ಎಪಿಸೋಡ್ ನಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಇಂಟ್ರೆಸ್ಟಿಂಗ್ಲಿ ನಿನ್ನೆ ನಡೆದಂತ ಒಂದು ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಏನಪ್ಪಾ ಆಯ್ತು ಅಂದ್ರೆ ಗಿಲ್ಲಿ ಅವ್ರಿಗೆ ಕಾವ್ಯ ಅವರು ನಾಮಿನೇಷನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ರೀಸನ್ ಏನಪ್ಪಾ ಅಂದ್ರೆ ಈಗಾಗಲೇ ಎಪಿಸೋಡ್ ನಲ್ಲಿ ನಾವೆಲ್ಲ ನೋಡಿದೀವಿ. ಏನು ಬಿಗ್ ಬಾಸ್ ಮೇಲೆ ನನ್ನ ಕಾವು ಅಂತ ಏನು ಗಿಲ್ಲಿ ಅವ್ರು ಕರೀತಾ ಇದ್ದಾರೆ ಅದು ಅಷ್ಟರ ಮಟ್ಟಿಗೆ ಇಷ್ಟ ಆಗ್ತಾ ಇಲ್ಲ. ಒಂದು ಲಿಮಿಟ್ ಅಂತ ಇರಬೇಕು, ಬೇಡ ಅಂದ್ರೆ ಪದೇ ಇರಿಟೇಷನ್ ಮಾಡೋದಕ್ಕೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ ಅಂತ ರೀಸನ್ ನ ಕೊಟ್ಟಿದ್ದಾರೆ. ಸೊ ನಿನ್ನೆ ನಡೆದಂತ ಲೈವ್ ನ ವಿಚಾರದಲ್ಲಿ ನಾಮಿನೇಷನ್ ಪ್ರೋಸೆಸ್ ಹೆಚ್ಚಿಗೆ ನಡೀತಾ ಇತ್ತು. ಅದಕ್ಕೂ ಮುಂಚೆ ನಡೆದಂತ ಮಾತುಕತೆಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು. ಇದು ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಯಾರೆಲ್ಲ ನಾಮಿನೇಷನ್ ಆಗಿದ್ದಾರೆ ಹೊರಗಡೆ ಹೋಗೋದಕ್ಕೆ ಅಂತ ಕಂಪ್ಲೀಟ್ ವಿವರಣೆಯೊಂದಿಗೆ ನನ್ನ ಚಾನಲ್ ನಲ್ಲಿ ಈಗಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ. ಸೊ ನಾಮಿನೇಷನ್ ವಿಚಾರವಾಗಿ ಯಾರೆಲ್ಲ ಕುತೂಹಲದಿಂದ ನೋಡ್ತಾ ಇದ್ದೀರಾ, ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ಯಾರೆಲ್ಲ ಯಾರಿಗೆ ನಾಮಿನೇಟ್ ಮಾಡಿದ್ರು ಮತ್ತೆ ಯಾರೆಲ್ಲ ನಾಮಿನೇಷನ್ ಆಗಿದಾರೆ ಅಂತ ಈಗಾಗಲೇ ವಿಡಿಯೋ ಚಾನಲ್ ಅಲ್ಲಿ ಮಿಸ್ ಮಾಡಿದ್ರೆ ಅದನ್ನ ಸಹ ವಿಸಿಟ್ ಮಾಡಿ ಅಂತ ಹೇಳ್ದ. ನಿನ್ನೆ ನಡೆದಂತ ಕಾನ್ವರ್ಸೇಷನ್ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸಿದ ಕಾನ್ವರ್ಸೇಷನ್ಸ್ ಇದೇನೆ ನಮ್ಗೆ. ಸೊ ಬಿಗ್ ಬಾಸ್ ನ 24x7 ಲೈವ್ ಅಪ್ಡೇಟ್ ಗೋಸ್ಕರ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, ಎಪಿಸೋಡ್ ನ ರಿವ್ಯೂಗೋಸ್ಕರ ಮಿಸ್ ಮಾಡಿದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.